ಉತ್ತರ ಕರ್ನಾಟಕ ಭಾಷೆಯ ಸೊಗಡನ್ನ ಹೊಂದಿದ ಗಿಣಿರಾಮ ಸೀರಿಯಲ್ ಅನ್ನ ಎಲ್ಲರೂ ಮೆಚ್ಚಿಕೊಂಡಿದ್ರು. ಬಂದ ಮೊದಲ ಎಪಿಸೋಡ್ನಿಂದ ಗಿಣಿರಾಮ ಧಾರಾವಾಹಿಯು ಎಲ್ಲರ ನೆಚ್ಚಿನ ಸೀರಿಯಲ್ ಆಗಿತ್ತು. ನಯನ ನಾಗರಾಜ್ ಗಿಣಿರಾಮ ಸೀರಿಯಲ್ ಮೂಲಕ ಅತಿ ಹೆಚ್ಚು ಖ್ಯಾತಿಯನ್ನ ಪಡೆದುಕೊಂಡಿದ್ರು. ಆದರೆ ಇದೀಗ ಸೀರಿಯಲ್ನಿಂದ ನಟಿ ಬ್ಯಾನ್ ಆಗಿದ್ದಾರಂತೆ. ಗಿಣಿರಾಮ ಸೀರಿಯಲ್ ಮಾಡುವಾಗ ಎಷ್ಟು ಮಾನಸಿಕವಾಗಿ ಕುಗ್ಗಿದ್ದೆ ಅಂತ ಖುದ್ದು ನಯನ ನಾಗರಾಜ್ ಅವರೇ ಹೇಳ್ಕೊಂಡಿದ್ದಾರೆ. ಅದರಲ್ಲೂ ನಟಿ ನಯನ ನಾಗರಾಜ್ ಎಷ್ಟು ಆಡಿಷನ್ ಕೊಟ್ಟರೂ ರಿಜೆಕ್ಟ್ ಆಗ್ತಾ ಇದ್ರಂತೆ. ಖಾಸಗಿ ಸಂದರ್ಶನದಲ್ಲಿ ಮಾತನಾಡಿದ ನಟಿ ನಯನ ನಾಗರಾಜ್ ಅವರು ಪಾಪ ಪಾಂಡು ಧಾರಾವಾಹಿಯಲ್ಲಿ ಚಾರು ಪಾತ್ರಕ್ಕೆ ಆಡಿಷನ್ ಮಾಡು ಅಂತ ಹೇಳಿದ್ರು. ಆಗ ಪದೇ ಪದೇ ಕರೆದು ಆಡಿಷನ್ ಕೊಡಿಸ್ತಾ ಇದ್ರು. ಆಗ ನಾನು ಸರ್ಗೆ ಕೇಳಿದೆ. ಆಗ ಚಂದ್ರು ಸರ್ ಹೇಳಿದ್ರು, ನನಗೆ ನೀನು ಚಾರು ಪಾತ್ರ ಮಾಡ್ಬೇಕಂತ ಆಸೆ ಇದೆ, ಆದ್ರೆ ನಿನ್ನ ಹಲ್ಲು ಸರಿಯಿಲ್ಲ ಅಂತ ಚಾನಲ್ ಅವರು ಹೇಳ್ತಿದ್ದಾರೆ. ಇನ್ನೊಂದು ಹುಡುಗಿಗೆ ಕೂದ್ಲೇ ಇಲ್ಲ, ನೋಡೋಕೆ ಸುಮಾರಾಗಿದ್ದಾಳೆ, ಯಾಕ್ ಬೇಕಂತ ಹೇಳ್ತಿದ್ದಾರಂತ ಹೇಳಿದ್ರಂತೆ. ಆಗ ನನಗೆ 9 ಸ್ಕ್ರೀನ್ ಟೆಸ್ಟ್ ಕೊಡಿಸಿದ್ರು. ಅಲ್ಲಿಂದ ನನ್ನ ಜರ್ನಿ ಶುರುವಾಯಿತು. ಯಾವಾಗ ನನ್ನ ಹಲ್ಲು ಸರಿಯಿಲ್ಲ ಅಂತ ರಿಜೆಕ್ಟ್ ಮಾಡಿದವರು ಮತ್ತೊಂದು ಟಾಪ್ ಸೀರಿಯಲ್ಗೆ ಅವರೇ ಕರೆದ್ರು. ಇದರ ಬಗ್ಗೆ ನನಗೆ ಹೆಮ್ಮೆ ಇದೆ ಅಂತ ಹೇಳ್ಕೊಂಡಿದ್ದಾರೆ.